ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೇನೋ ಇದು ಪಕ್ಕ ಬಗಲ್ ಮೇ ದುಶ್ಮನ್ ಕೇಸ್ ಅನ್ಸುತ್ತೆ ಮೇಡಮ್. ಫ್ಯಾಮಿಲಿ ಮ್ಯಾಟ್ರಿಕ್ ಬಂದಿದ್ದಾರೆ ಅಂದ್ರೆ ಇದ್ಯಾವುದೋ ಪರ್ಸನಲ್ ರಿಲೇಷನ್ ಇರ್ಬೇಕು ಮೇಡಮ್. ಏನ್ ಯೋಚನೆ ಮಾಡ್ತಿದ್ದೀರಾ ಅಕ್ಕರೆ? ಏನೂ ಇಲ್ಲ. ಸರಿ, ಜ್ಯೂಸ್ ಏನೋ ತಗೊಂಡ್ಬರ್ಲಾ ಕುಡಿಯಕ್ಕೆ? ಬೇಡ ಮಲ್ಲಿ, ಥ್ಯಾಂಕ್ ಯು. ಅಕ್ಕರೆ ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಯೋಳಿ ಪರವಾಗಿಲ್ಲ. ಅದು ಮಲ್ಲಿ ನೆನ್ನೆ ರಾತ್ರಿ ಒಂದು ಕೆಟ್ಟ ಕನ್ಸು ಬಿತ್ತು. ಅದು ಮತ್ತೆ ಮತ್ತೆ ನೆನಪಾಗ್ತಿದೆ. ಅದಕ್ಕೆ ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದೆ. ಏನೋ ಒಂಥರ ತಳಮಳ. ಏನ್ ಕೆಟ್ಟ ಕನ್ಸು ಅಕ್ಕರೆ? ಅದು ಈಟೊಂದು ಯೋಚನೆ ಮಾಡುವಂಥದ್ದು. ಏನಿಲ್ಲ ಬಿಡು ಮಲ್ಲಿ. ಇದೇ ಬೇಡ ಅನ್ನೋದು ನಂತವ ಹೇಳೋಕೆ ಏನ್ ನಿಮ್ಗೆ? ನೋಡು ಮಲ್ಲಿ, ನಾನು ಹೇಳೋದನ್ನ ನೀನು ಯಾರ ಹತ್ರನೂ ಹೇಳ್ಬಾರ್ದು, ಸರಿನಾ? ಸರಿ, ಯಾರತ್ರನೂ ಹೇಳೋಕಿಲ್ಲ, ಯೋಳಿ. ಕರೆ ಏನಕ್ಕರೆ ಇದು? ಇಷ್ಟೊಂದೆಲ್ಲ ಆಗಿದೆ. ಭಾವರ್ತದ್ರೂ ಹೇಳೋದಲ್ವಾ? ಈಗಿರೋ ಸಿಚುವೇಶನ್ ಅಲ್ಲಿ ಅವ್ರಿಗೆಲ್ಲ ಹೇಳಿದ್ರೆ ಅವ್ರು ಟೆನ್ಷನ್ ಮಾಡ್ಕೋತಾರೆ. ಅದಕ್ಕೆ ಹೇಳಿಲ್ಲ. ಅಕ್ಕರೆ, ನೀವು ಬಾವರು ಒಳ್ಳೆ ಜೋಡಿ ಅಕ್ಕರೆ. ಒಬ್ರಿಗೊಬ್ರು ಎಷ್ಟು ಕಾಳಜಿ ಮಾಡ್ತೀರಾ. ಎಲ್ಲ ಗಂಡ ಹೆಂಡ್ತಿರು ನಿಮ್ಮ ಥರನೇ ಇರಬೇಕು. ಆದರೆ ಏನು ಮಾಡೋದು, ಎಲ್ರಿಗೂ ಆ ಭಾಗ್ಯ ಇರೋಕ್ಕಿಲ್ಲ. ಯಾಕೆ ಮಲ್ಲಿ ಹಾಗೆ ಹೇಳ್ತಿದ್ಯಾ? ನೀನು ಜಯದೇವರು ಚೆನ್ನಾಗೇ ಇದ್ದೀರಲ್ವಾ? ಹಾ, ಇದೀವಿ. ಆದ್ರೆ ನಿಮ್ಮಷ್ಟಿಲ್ಲ ಬಿಡಿ ಅಕ್ಕರೆ. ಅಂದಾಗೆ ಅಕ್ಕರೆ, ನೀವು ಇದ್ರ ಬಗ್ಗೆ ತಲೆ ಕೆಚ್ಕೊಳಕ್ ಹೋಗ್ಬಿಡಿ. ನಿಮಗೆ ನಾ ಸಾಥ್ ಕೊಡ್ತೀನಿ, ನಿಮ್ ಜೊತೆ ನಾನು ಇತ್ಕೊಳ್ತೀನಿ. ಇದನ್ನೆಲ್ಲ ಯಾರು ಮಾಡ್ತಾ ಇದಾರೆ ಅಂತ ನಾವಿಬ್ರು ಸೇರಿ ಕಂಡಿಡ್ಬಿಡೋಣ. ಸರಿ, ನಾವಿಬ್ರು ಸೇರಿ ಕಂಡಿಡಿಯೋಣ. ಅಕ್ಕರೆ, ನೀವ್ ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು. ಯಾಕೆ ಅಂತಂದ್ರೆ ನಿಮ್ಮ ಹೊಟ್ಟೆಲಿ ಮಗು ಬೆಳೀತಾ ಇದೆ. ಆ ಮಗು ಜೊತೆ ನಮ್ ನಿರೀಕ್ಷೆನೂ ಬೆಳೀತೈತೆ. ಬಾವ್ನವರು, ಮನೆಯವರು ಎಲ್ರೂ ಆ ಮಗುಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಎಲ್ರೂ ನಿಮ್ಮನ್ನ ಕಣ್ಣಿಗೆ ಜೋಪಾನ ಮಾಡ್ತಾರೆ. ರಾಣಿ ತರ ನೋಡ್ಕೊಳ್ತಾರೆ. ಈ ಮನೆಗೆ ಉತ್ಸವ ಮೂರ್ತಿನೂ ತಪ್ಪಾಗಕ್ಕಿಲ್ಲ. ನಿಮ್ ವಿಷಯದಾಗ ಎಲ್ರೂ ಪ್ರೀತಿ, ಕಾಳಜಿ, ಅಕ್ರೆ ಸಕ್ರೆ ಎಲ್ಲ ತೋರಿಸ್ತಾರೆ. ಅಕ್ರೆ ಸಕ್ರೆ ಏನ್ ಹೇಳ್ತಿದ್ಯಾ? ಹಾಕರೆ ಬಸ್ರಿ ಆಗಿದ್ದಾಗ ಎಲ್ಲರೂ ನಿಮ್ ತವ ಸಿಹಿಯಾಗಿರ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ದೆ. ಈ ಯೋಗ ಬಸ್ರಾಗಿದ್ದಾಗ ಮಾತ್ರ ಸಿಗದಾಕರೆ ಬೇರೆ ಸಂಬಂಧಕ್ಕೆ ಸಿಗಕ್ಕಿಲ್ಲ. ಈ ಕಾರಣಕ್ಕಾದ್ರೂ ಬಸ್ರಿ ಆಗ್ಬೇಕು. ಮಲ್ಲಿ, ನಾನು ಹೇಳಿದ ಅರ್ಥ ಆಯ್ತಲ್ವಾ? ಇನ್ಮೇಲೆ ನೀವು ಹೀಗೇನೆ ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು. ಅದ್ ನಿಮಗೂ ಒಳ್ಳೇದು, ಹೊಟ್ಟೆಲಿರೋ ಮಗುಗೂ ಒಳ್ಳೇದು. ಸರಿ ಮೇಡಮ್, ಹೀಗೆ ಇರ್ತೀನಿ ಮೇಡಮ್. ನೀವ್ ಹೇಳ್ದಾಗೆ ಮಾಡ್ತೀನಿ ಮೇಡಮ್. ಅಕ್ಕರೆ, ಹೋಗ್ಲಿ ಪಾಪ ಅಂತ ಏನೋ ಹೇಳಕ್ ಬಂದ್ರೆ ನನ್ನನ್ನೇ ಕಿಂಡಲ್ ಮಾಡ್ತೀರಾ ನೀವು? ನಾನೇನು ಹೇಳೋಕಿಲ್ಲ, ಹೋಗಿ. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ನಾನು ಕಿಂಡಲ್ ಮಾಡ್ತಿಲ್ಲ. ನಾನೇನು ಹೇಳಿದ್ರು ಅದ್ರ ಹಿಂದೆ ಪ್ರೀತಿ ಇರುತ್ತೆ. ಅದು ಗೊತ್ತಾ ತಾನೆ ನಿಂಗೆ? ಅದ್ ನನಗೆ ಗೊತ್ತು ಬಿಡಿ ಅಕ್ಕರೆ. ಸರಿ, ಇವಾಗ ನಾನು ಹೋಗ್ಬಿಟ್ಟು ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ, ಆಯ್ತಾ? ಬಸ್ರಿ ಸ್ಪೆಷಲ್ ಅಲ್ಲ, ಈಗ ಸ್ವಲ್ಪ ಹೊತ್ತು ಮುಂಚೆ ತಾನೇ ಕುಡಿದೆ ನಾನು. ಏನೂ ಆಗೋಕಿಲ್ಲ, ಮತ್ತೆ ಕುಡೀರಿ. ಥ್ಯಾಂಕ್ ಯು ಸಾಕು, ಥ್ಯಾಂಕ್ ಯು. ಅಕ್ಕರೆ, ಒಂದ್ ನಿಮಿಷ. ಏನಾಯ್ತು? ಮಲ್ಲಿ, ಹಶು ಆಗ್ತಿದ್ರೆ ಇನ್ನೊಂದು ಪ್ಲೇಟ್ ತಗೊಂಡ್ ಕೂತ್ಕೋಬಾ. ಮಲ್ಲಿ, ಏನ್ ಮಾಡ್ತಿದ್ಯಾ? ಇವಾಗ ತಿನ್ನಿ. ಎಕ್ಸ್ಪ್ಲೇನ್ ಮಾಡ್ತೀಯಾ ಏನಿದೆಲ್ಲ? ಏನಿದು ಅಂತನಾ? ನಾನ್ ಬಸ್ರಿ ಆಗಿದ್ದಾಗ ನೀವೇನ್ ಮಾಡ್ತಾ ಇದ್ರಲ್ವಾ, ಅದನ್ನೇ ಇವಾಗ ನಾನ್ ಮಾಡ್ತಾ ಇದ್ದೀನಿ. ನನಗೇನು ಸಮಸ್ಯೆ ಆಗಬಾರ್ದು ಅಂತ ನಾನು ಊಟ ತಿಂಡಿನೆಲ್ಲ ನೋಡಿ ಕೊಡ್ತಾ ಇದ್ರಿ. ಇವಾಗ ನಿಮಗೇನು ಸಮಸ್ಯೆ ಆಗಬಾರ್ದು ಅಂತ ಆ ಪದ್ಧತಿನ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಓ ಹಾಗೆ, ನನ್ನ ಸೇಫ್ಟಿಗೆ. ಇವಾಗಲೂ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ವಲ್ಲ, ಅದಕ್ಕೆ ಮೊದಲಿಗೆ ನಾ ತಿಂತೀನಿ, ಆಮೇಲೆ ನೀವು ತಿನ್ನಿ. ಸರಿ.
ನಾನು ಬಸ್ರಿಯಾಗಿದ್ದಾಗ ನೀವು ನನ್ನ ಮಗಳು ಥರ ನೋಡ್ಕೊಂಡಿದ್ದೀರ. ಇವಾಗ ಆ ಋಣ ತೀರ್ಸೋಕ್ಕೆ ಒಂದೊಳ್ಳೆ ಅವಕಾಶ ಅಂತ ಅಂದ್ಕೊಳ್ತೀನಿ. ಅಕ್ಕಾರೆ, ನಿಮ್ಮ ಋಣ ನನ್ನ ಮೇಲೆ ಐತೆ. ಅದನ್ನು ಬರೀ ಬಾಯಿ ಮಾತ್ರ ಹೇಳೋದಕ್ಕಾಗೋದಿಲ್ಲ. ನಾನು ನಿಮಗೆ ಎಷ್ಟೇ ಮಾಡಿದರೂ ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್ ಮಲ್ಲಿ. ನನ್ನ ಮಗು ಮೇಲೆ ಇಷ್ಟೊಂದು ಕಾಳಜಿ ಇಟ್ಕೊಂಡಿದೆಯಲ್ಲ, ಥ್ಯಾಂಕ್ ಯು. ಈಗ ನಾನು ನೆಟ್ಟಿಗಿವ್ನಿ ಅಂದಮೇಲೆ ನೀವು ತಿನ್ಬೋದು, ಏನು ಸಮಸ್ಯೆ ಇಲ್ಲ, ತಿನ್ನಿ. ಏನು ಸಿಸ್ಟರ್ ಇದು? ಏನು ಕಾಳಜಿ, ಏನು ಕೇರು, ಏನು ಪ್ರೀತಿ ನೋಡೋಕ್ಕಾಗ್ತಾ ಇಲ್ಲ. 1000 ಸೂಜಿ ಒಂದೇ ಸರ್ತಿ ಕಚಕ್ಕಂತ ಸುಚ್ಚಿದಾಗ ಆಗ್ತಾ ಇದೆ. ಈ ಮಲ್ಲಿ ವಾಪಸ್ ಬರ್ತಿದ್ದ ಹಾಗೆ ಇವಳಿಗೆ ಬಾಡಿ ಗಾರ್ಡ್ ಆಗಿಬಿಟ್ಟಿದ್ದಾಳೆ. ಸಿಸ್ಟರ್, ಇನ್ನು ಕಷ್ಟ ಇದೆ. ನಿನ್ನ ಹಿರಿ ಸೊಸೆನ ಟಚ್ ಮಾಡಬೇಕಂದ್ರೂ ಕಿರಿ ಸೊಸೆನ ದಾಟ್ಕೊಂಡು ಹೋಗ್ಬೇಕು. ಚೆಕ್ ಪಾಯಿಂಟ್ ಥರ ಕೆಲಸ ಮಾಡ್ತಿದ್ದಾಳು. ಇರಲಿ ಬಿಡೋಣ, ಗುರಿ ಇಟ್ಟ ಮೇಲೆ ಮುಗೀತು. ಗೋಡೆ ಏನು ಕೋಟೆನೇ ಅಡ್ಡ ಬಂದರೂ ಅದನ್ನು ಹೇಗೆ ದಾಟ್ಕೊಂಡು ಹೋಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂದರೆ ಅವರು ರಂಗೋಲಿ ಕೆಳಗೆ ನುಸಿದ್ರೆ ನೀ ಟೈಲ್ಸ್ ಕೆಳಗೆ ನುಸಿರ್ತೀಯ ಅನ್ನೋ. ಅಂದ್ಕೊಂಡಿದ್ದಾಗಬೇಕು ಅಂದರೆ ಏನಾದರೂ ಒಂದು ಮಾಡಲೇಬೇಕು. ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಕರೆಕ್ಟ್ ಸಿಸ್ಟರ್, ಕರೆಕ್ಟು. ಕೈ ಇರೋದು ಕೈ ಕಟ್ಕೊಂಡು ಕೂರೋದಕ್ಕಲ್ಲ, ಕೈಲಾದ್ದನ್ನು ಮಾಡೋದಕ್ಕೆ. ಅದರಲ್ಲೂ ನಾವು ವಿಲನ್ಸ್ ಒಂದು ಕೈ ಮೇಲೇನೆ ಇರಬೇಕು ಸಿಸ್ಟರ್. ಯಾರು ಏನೇ ಕಮೆಂಟ್ಸ್ ಮಾಡಿದ್ರು ನಾವು ನಮ್ಮ ಹುಟ್ಟು ಗುಣನ ಬಿಟ್ಟು ಕೊಡಬಾರ್ದು. ಹಾಗೇನಾದರೂ ಮಾಡಿದ್ರೆ ನಮ್ಮ ಕ್ಯಾರೆಕ್ಟರ್ ಬಿದ್ದೋಗುತ್ತಲ್ಲ ಸಿಸ್ಟರ್. ಮಾಡು ಮಾಡು, ಅದೇನು ಮಾಡ್ತೀಯೋ ಮಾಡು. ಅದಕ್ಕೆ ಸಹಕಾರ, ಸಹಾಯ, ಆಶೀರ್ವಾದ ಎಲ್ಲವೂ ಇದೆ ಸಿಸ್ಟರೇ. ನಮಗೆ ಆಕ್ಸಿಡೆಂಟ್ ಮಾಡಿಸೋ ಅಂಥವ್ರು ಯಾರಿರ್ಬೋದು? ನಮ್ಮ ಮೇಲೆ ಯಾರಿಗೆ ಅಷ್ಟೊಂದು ದ್ವೇಷ ಇದೆ? ಏನಕ್ಕೆ ಹೀಗೆ ಮಾಡ್ತಿದ್ದಾರೆ? ಏನಾಗ್ತಿದೆ ಈ ಮನೇಲಿ? ಭೂಮಿಕಾ, ನೀವು ಆ ಮೈಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಆ ಮೈಕಲ್ಲಿ ಒಂದು ಸೀರಿಯಲ್ ನಂಬರ್ ಇರುತ್ತಂತೆ. ಅದ್ರ ಮೂಲಕ ನಾವು ಅದನ್ನ ಯಾರು ಪರ್ಚೇಸ್ ಮಾಡೋದು ಅನ್ನೋದನ್ನ ಪತ್ತೆ ಹಚ್ಚಬೇಕಂತೆ. ಸೊ ಅದನ್ನು ಯಾರು ಪರ್ಚೇಸ್ ಮಾಡಿದ್ರು ಅಂತ ಪತ್ತೆ ಹಚ್ಚಿದ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ಸೊ ಅದನ್ನು ಯಾರು ಇನ್ಸ್ಟಾಲ್ ಮಾಡಿದ್ರು ಅನ್ನೋದು ಆಮೇಲೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಹೌದಾ? ಹೌದು. ಈಗ ಅದನ್ನು ಯಾರು ಇನ್ಸ್ಟಾಲ್ ಮಾಡಿದ್ರು ಅನ್ನೋದನ್ನು ನಾವು ಕಂಡುಹಿಡಿದ್ರೆ ಸಾಲಲ್ಲ ಭೂಮಿಕಾ. ಅವರು ಅದನ್ನು ಯೂಸ್ ಮಾಡಿಕೊಂಡು ಇನ್ನು ಏನೇನು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಬಟ್ ಇದು ನಮ್ಮಿಂದ ಆಗೋ ಕೆಲಸ ಅಲ್ಲ, ಅದಕ್ಕೊಬ್ಬರು ಎಕ್ಸ್ಪರ್ಟ್ ಬೇಕು. ಒಬ್ಬರನ್ನ ಕರೆಸ್ತೀನಿ, ಅವರು ಇಡೀ ಮನೇನ ಒಂದ್ಸತಿ ಚೆಕ್ ಮಾಡ್ತಾರೆ. ಎಲ್ಲೆಲ್ಲಿ ಬಗ್ ಫಿಕ್ಸ್ ಮಾಡಿದ್ದಾರೆ, ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ, ಅಥವಾ ಎಲ್ಲೆಲ್ಲಿ ಮೈಕ್ ಇಟ್ಟಿದ್ದಾರೆ, ಎಲ್ಲವೂ ಗೊತ್ತಾಗುತ್ತೆ. ಹಾಂ, ಹಾಗೆ ಮಾಡಿ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.